ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ಸೃಜನಶೀಲ ಕಂಟೆಂಟ್ಗೆ ಭಾರತ ಜಾಗತಿಕ ಹಬ್, ವೇವ್ ಸಮ್ಮೇಳನದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಕರೆ. ಆಂಧ್ರದ ನವರಾಜಧಾನಿ ಅಮರಾವತಿ ನಿರ್ಮಾಣಕ್ಕೆ ಇಂದು ಮೋದಿ ಚಾಲನೆ, ಸಿಎಂ ನಾಯ್ಡು ಕನಸಿನ ದೇವತೆಗಳ ರಾಜಧಾನಿಗೆ ಮರುಜೀವ. ಇಂದು ಎಸ್ಎಸ್ಎಲ್ಸಿ ಫಲಿತಾಂಶ ಪ್ರಕಟ, ಮಧ್ಯಾಹ್ನ 12:30ರಿಂದ ಲಭ್ಯ. ಆಸ್ತಿ ನೋಂದಣಿ ಪ್ಯಾನ್ಗೂ ಕೆವೈಸಿ, ಆಧಾರ್ ಮಾದರಿ ಪ್ಯಾನ್ ಕಾರ್ಡ್ಗೂ ಬರಲಿದೆ ಒಟಿಪಿ, ಕೇಂದ್ರ ಸರ್ಕಾರದಿಂದ ಡೇಟಾ ಪಡೆದ ಕಂದಾಯ ಇಲಾಖೆ. ಲಾರ್ಡ್ಸ್ನಲ್ಲಿ 2026ರ ಮಹಿಳಾ ಟಿ20 ವಿಶ್ವಕಪ್ ಫೈನಲ್ಸ್ ಪಂದ್ಯ, ಜೂನ್ 12ರಿಂದ ಜುಲೈ 5ರವರೆಗೆ ಟೂರ್ನಿ, 12 ತಂಡ 33 ಪಂದ್ಯ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ 12,000 ಪೌರ ಕಾರ್ಮಿಕರಾಯಿತು, ಮುಂದೆ ಬಿಬಿಎಂಪಿ ತ್ಯಾಜ್ಯ ವಿಲೇವಾರಿ ವಾಹನ ಸಿಬ್ಬಂದಿ ಸೇವೆಯೂ ಖಾಯಂ, ಸಿಎಂ. ಕಾರ್ಮಿಕರ ದಿನಾಚರಣೆಯಲ್ಲಿ ಬಿಬಿಎಂಪಿ ಪೌರ ಕಾರ್ಮಿಕರಿಗೆ ಖಾಯಂ ನೇಮಕಾತಿ ಪತ್ರ ವಿತರಣೆ ವೇಳೆ ಘೋಷಣೆ. ರಾಜ್ಯದ 4 ಜಿಲ್ಲೆಗಳಿಗೆ ಇಂದು ಯೆಲ್ಲೋ ಅಲರ್ಟ್, 24 ಗಂಟೆಯಲ್ಲಿ ಭಾರೀ ಮಳೆ, ಹವಾಮಾನ ಇಲಾಖೆ. 256 ಲಕ್ಷ ಟನ್ ಗೋಧಿ ಖರೀದಿ, 21 ಲಕ್ಷ ರೈತರಿಗೆ 62,155 ಕೋಟಿ ಪಾವತಿ, ಕೇಂದ್ರ ಆಹಾರ ಸಚಿವಾಲಯ ಮಾಹಿತಿ. ಇಸ್ರೇಲಲ್ಲಿ ಕಾಡ್ಗಿಚ್ಚು, ತುರ್ತು ಪರಿಸ್ಥಿತಿ ಘೋಷಣೆ, ಭೀಕರ ದುರಂತ, 3,000 ಎಕರೆ ಅರಣ್ಯ ನಾಶ, ಇಸ್ರೇಲ್ ಸ್ಥಾಪನಾ ದಿನದ ಎಲ್ಲ ಕಾರ್ಯಕ್ರಮ ರದ್ದು, ನೇತನ್ಯಾಹು. ವಾಣಿಜ್ಯ ಬಳಕೆಯ ಎಲ್ಪಿಜಿ ಸಿಲಿಂಡರ್ ಬೆಲೆ 14 ರೂಪಾಯಿ 50 ಪೈಸೆ ಇಳಿಕೆ.